ನಾರಾಯಣಪುರ ಏತ ಬಲದಂಡೆಯ ಕಾಲುವೆಗಳಿಗೆ ರೈತರ ಬೆಳೆ ರಕ್ಷಣೆಗಾಗಿ ಏಪ್ರಿಲ್ 15ರವರೆಗೆ ನೀರನ್ನು ಬಿಡಲು ಒತ್ತಾಯಿಸಿ ಯಾದಗಿರಿ ಜಿಲ್ಲಾ ಕೇಂದ್ರ ಬಂದ್ ಮಾಡಿ ಚಳುವಳಿಯ ಮೂಲಕ ಆಕ್ರೋಶ ವ್ಯಕ್ತಪಡಿಸಿ ನೀರನ್ನು ರೈತರಿಗಾಗಿ ಬಿಡಬೇಕು ಎಂದು ಬಂದ್ ಮಾಡುವ ಮೂಲಕವಾಗಿ ಆಗ್ರಹ ಮಾಡಿದ್ದಾರೆ. ಈಗಾಗಲೇ ಗಮನಕ್ಕೆ ಬಂದಿರುವಂತೆ ನಾರಾಯಣಪುರ ಎರಡದಂಡೆಯ ಕಾಲುವೆ ವ್ಯಾಪ್ತಿಯಲ್ಲಿ ಯಾದಗಿರಿ ಜಿಲ್ಲೆಯ ಹುಣಸಗಿ, ಸುರಪುರ, ಶಾಪುರ, ವಡಗೇರಾ ತಾಲೂಕಿನ 3,25,000 ಎಕರೆಯಲ್ಲಿ ಬೆಳೆದು ನಿಂತಿರುವ ಶೇಂಗಾ, ಸಜ್ಜೆ, ಜೋಳ, ಭತ್ತ ಇತ್ಯಾದಿ ಬೆಳೆಗಳು ಕೇವಲ 20 ರಿಂದ 25 ದಿನಗಳಲ್ಲಿ ಕೈಗೆ ಬರುತ್ತವೆ. ಈಗ ಭತ್ತ ಕಟಾವು ಹಂತದಲ್ಲಿ ನೀರು ಅತ್ಯವಶ್ಯಕವಾಗಿದೆ. ನೀರು ಸಿಗದೆ ಹೋದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಳೆಗಳು ಕಣ್ಣ ಮುಂದೆಯೇ ನಷ್ಟವಾಗುತ್ತವೆ ಎಂದು ಹೇಳಿ ಪ್ರತಿಭಟನೆ ಮಾಡಿ ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಹಾಲ್ದಾರ್ ರಾಜ್ಯ 32 ಕನ್ನಡ ನ್ಯೂಸ್, ಯಾದಗಿರಿ. ನಮ್ಮ ಹೋರಾಟ ನಮ್ಮ ಹೋರಾಟ ಒಂದು ಹೋರಾಟ ಒಂದು ಹೋರಾಟ ರೈತರ ನೀರಿಗಾಗಿ. ಯಾದಗಿರಿಯನ್ನು ಬಂದ್ ಮಾಡಿದೀವಿ. ಬಂದ್ ಮಾಡಿ ಅದೇ ರೀತಿಯಾಗಿ ಇವತ್ತು ನಾವು ಆಲ್ರೆಡಿ ಬೀದಿಗಿಳಿದು ಎಲ್ಲ ವ್ಯಾಪಾರಸ್ಥರಿಗೆ ರಿಕ್ವೆಸ್ಟ್ ಮಾಡಿ ಮನವಿ ಮಾಡಿಕೊಂಡು ಬಂದ್ ಮಾಡ್ತಾ ಇದ್ದಾರೆ. ಅವರು ಕೂಡ ಸಹಕಾರ ಮಾಡ್ತಾ ಇದ್ದಾರೆ. ಎಲ್ಲರೂ ರೈತರಿಗೋಸ್ಕರ ನಮ್ಮ ಬೆಂಬಲ ಇದೆ ಅಂತೇಳಿ ತೋರಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಮತ್ತು ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮಿಂದ ಯಾವುದೇ ತೊಂದರೆ ಆಗಂಗಿಲ್ಲ. ಮತ್ತು SLC ವಿದ್ಯಾರ್ಥಿಗಳಿಗೆ ತಮ್ಮ ಪರೀಕ್ಷಾ ಕೇಂದ್ರಗಳಿಗೆ ಹೋಗಕ್ಕೆ ನಾವು ಅನುಕೂಲ ಮಾಡ್ತೀವಿ. ಮತ್ತು ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಯಾವುದನ್ನು ಕಾರಣಕ್ಕಿದಿಲ್ಲ. ಮತ್ತು KSRTCದವ್ರಿಗೆ ಹೇಳಿದ್ದೀವಿ, ವಿದ್ಯಾರ್ಥಿಗಳಿಗೆ ಬಸ್ಗಳನ್ನು ತೊಗೊಂಡೋಗಿ ಅವ್ರ ಕೇಂದ್ರಕ್ಕೆ ಬಿಡುವಂಥದ್ದು ಮತ್ತು ಆಟೋಗಳಿರುವಂಥ ಆಟೋಗಳು ಅಂಥವ್ರಿಗೆ ಯಾವುದೇ ವ್ಯವಸ್ಥೆ ಇಲ್ಲ ಅಂತಂದ್ರೆ ನಾವು ಕೂಡ ಒಂಥರಿಗೆ ಸಹಕಾರ ಮಾಡೋಂಥ ಕೆಲಸ ಮಾಡ್ತೀವಿ. SLC ವಿದ್ಯಾರ್ಥಿಗಳಿಗೆ ಯಾವುದೇ ನಮ್ಮ ಬಂದ್ಲಿಂದ ತೊಂದರೆ ಆಗಲಾರ್ದಂಗೆ ನಾವು ನೋಡ್ಕೊತೀವಿ. ಆದರೆ ಸಂಪೂರ್ಣವಾಗಿ ಬಂದ್ ಆಗ್ತದೆ. ಎಲ್ಲ ರೈತರು ಮತ್ತು ಎಲ್ಲ ಕಾರ್ಮಿಕರು, ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಬೆಂಬಲ ಕೊಡ್ತಾ ಇದ್ದೇವೆ. ದಲಿತ ಪರ ಆಗಲಿ, ರೈತ ಪರ ಆಗಲಿ, ಕಾರ್ಮಿಕರ ಪರ ಆಗಲಿ, ಕನ್ನಡ ಪರ ಆಗಲಿ, ಇವತ್ತು ಎಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ. ಇವತ್ತು ನಾವು ಬೆಳಗ್ಗೆ 6 ಗಂಟೆ ಇದ್ದೀವಿ. 10 ಗಂಟೆಯ ಮೇಲೆ ಪಟ್ಟ ಒಂದು ರ್ಯಾಲಿ ಸ್ಟಾರ್ಟ್ ಆಗ್ತದೆ. ಈಗಾಗಲೇ ಸಂಪೂರ್ಣವಾಗಿ ಯಾದಗಿರಿ ಬಂದಾಗಿದೆ. ನಾವು ಇವಾಗ ಆಗಲೇ ಪ್ರಾರಂಭ ಮಾಡಿದ್ವಿ. ಇವಾಗೆಲ್ಲ ಇಡೀ ಸಿಟಿಯನ್ನು ರೌಂಡ್ ಹೊಡೆಯುವಂಥ ಕೆಲಸ ಮಾಡಿ ಎಲ್ಲರಿಗೆ ಮನವಿ ಮಾಡಿ ಬಂದ್ ಮಾಡೋಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ, ಮುಂದಾಗಿದ್ದೀವಿ. ವಿದ್ಯಾರ್ಥಿಗಳಿಗೆ, ಪೇರೆಂಟ್ಸ್ಗಳಿಗೆ ಭಯ ಬೇಡ. ವಿದ್ಯಾರ್ಥಿಗಳು ತಮ್ಮ ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬೋದು. ನಾವು ಈಗಾಗಲೇ ಸಂದೇಶನ ಸಾಮಾಜಿಕ ಜಾಲತಾಣ ಮೂಲಕ ರಾತ್ರಿನೇ ನಾವು ಮೆಸೇಜ್ ಕೊಟ್ಟಿದ್ದೀವಿ. ಯಾವುದೇ ವಿದ್ಯಾರ್ಥಿಗಳಿಗೆ, SLC ವಿದ್ಯಾರ್ಥಿಗಳಿಗೆ ತೊಂದರೆ ಆಗಲ್ಲ. ಯಾಕಂದ್ರೆ ವರ್ಷ ಪೂರ್ತಿ ಓದಿರ್ತಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮಿಂದ ತೊಂದರೆ ಆಗಲಾರ್ದಂಗೆ ನಾವು ನೋಡ್ಕೊಂತ ಕೆಲಸ ಮಾಡ್ತೀವಿ. ನಿಮ್ಮ ಭಯ ಇರಲಾರ್ದೇ ಎಕ್ಸಾಮ್ಗೆ ಹೋಗಿ ಎಕ್ಸಾಮ್ ಬರೆಯುವಂಥ ಕೆಲಸ ಆಗಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ತೀವಿ. ದಿನ ಏನು ನಾರಾಯಣಪುರ ಜಲಾಶಯದ ಎಡದಂಡೆ ಮತ್ತು ಬಲದಂಡೆ ವತಿಯಿಂದ ಆ ಕಾಲುವೆಗೆ ನೀರು ಹರಿಸಬೇಕನ್ನುವಂಥ ವಿಷಯ ಏಪ್ರಿಲ್ 15ರವರೆಗೆ ನೀರು ಹರಿಸಬೇಕು. ಸೊ ಅದರ ಮುಖಾಂತರ ರೈತರಿಗೆ ಅನುಕೂಲ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ದಿನ ಯಾದಗಿರಿ ಬಂದ್ ಒಂದು ಕರೆ ಕೊಡಲಾಗಿದೆ. ಈ ಯಾದಗಿರಿ ಬಂದ್ಗೆ ನಮ್ಮ DSS ಜಿಲ್ಲಾ ಸಮಿತಿ ವತಿಯಿಂದ ಸಂಪೂರ್ಣ ಬೆಂಬಲವನ್ನು ಸೂಚಿಸುವ ಮೂಲಕ ಇವತ್ತಿನ ದಿನ ನಾವು ಕೂಡ ಭಾಗಿಯಾಗಿದ್ದೇವೆ. ಸೊ ಇವತ್ತಿನ ದಿನ ಅದ್ರ ಜೊತೆಗೇ SSLC LC ಒಂದು ಮಕ್ಕಳ ಪರೀಕ್ಷೆ ಕೂಡ ಇದೆ. ನಾವು ಆ ಪರೀಕ್ಷಾರ್ಥಿ ಮಕ್ಕಳಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ಅನ್ನೋಂಥ ವಿಚಾರ ಇಟ್ಕೊಂಡು ನಾವು ಅಪೀಲ್ ಕೂಡ ಮಾಡ್ತಾಯಿದ್ದೀವಿ ನಮ್ಮ ಹೋರಾಟಗಾರರಿಗೆ ಮತ್ತು ಸಾರ್ವಜನಿಕರಿಗೆ. ಪರೀಕ್ಷಾರ್ಥಿ ಮಕ್ಕಳು ಅವರು ಹೋಗಿ ಬರಲಿಕ್ಕೆ ಯಾವುದೇ ವಾಹನದಲ್ಲಿ ಬಂದರೂ ಸಹ ನಾವು ಅವರಿಗೆ ಯಾವುದೇ ಅಡಚಣೆ ಮಾಡೋದಿಲ್ಲ. ಜೊತೆಗೆ ಬಸ್ನಲ್ಲಿ ಪ್ರಯಾಣ ಮಾಡುವಂಥ ಎಲ್ಲ ಮಕ್ಕಳಿಗೆ ಕೂಡ ನಾವು ಸಹಕಾರ ನೀಡ್ತಾಯಿದ್ದೀವಿ. ಅವ್ರಿಗೆ ಯಾವುದೇ ರೀತಿಯಿಂದ ಅಡಚಣೆ ಮಾಡೋದಿಲ್ಲ ಅಂತೇಳಿ ಈ ಮುಖಾಂತರ ಹೇಳಕ್ಕೆ ಬಯಸ್ತೇವೆ. ಜೊತೆಗೆ ಒಂದು ದಿನ ಏನು ರೈತರ ಪರವಾಗಿ ಇರುವಂಥ ಈ ಹೋರಾಟ ಎಲ್ಲ ಸರ್ವ ಸಂಘಟನೆಗಳು ಬೆಂಬಲವನ್ನು ಸೂಚಿಸಬೇಕು. ಎಲ್ಲ ಪ್ರಗತಿಪರ ವಿಚಾರವಂತರು, ಸಾರ್ವಜನಿಕರು, ರೈತರು, ಕಾರ್ಮಿಕರು, ದಲಿತರು, ಮಹಿಳೆಯರು ಎಲ್ಲರೂ ಈ ಒಂದು ಯಾದಗಿರಿ ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುವ ಮುಖಾಂತರ ನಾವೆಲ್ಲರೂ ಏನು ಈ ಒಂದು ರೈತರು ನಮ್ಮ ದೇಶದ ಬೆನ್ನೆಲುಬು, ಅವರ ಉಳಿವಿಗಾಗಿ ಈ ಹೋರಾಟ ಇದೆ. ಸೊ ಹಾಗಾಗಿ ತಾವೆಲ್ಲರೂ ಸಾರ್ವಜನಿಕರು ಕೂಡ ಒಂದು ಒಮ್ಮತದಿಂದ ಈ ಬಂದ್ಗೆ ಬೆಂಬಲವನ್ನು ಸೂಚಿಸಿ ಯಶಸ್ವಿಗೊಳಿಸಬೇಕಂತೇಳಿ ಈ ಮುಖಾಂತರ ತಮ್ಮಲ್ಲಿನ ಮನವಿ ಮಾಡಿಕೊಳ್ತೇವೆ.